ಸ್ಟ್ರೋಕಲ್ಲಿ ನಿಮಗೆ ಬ್ರೈನ್ ಸ್ಟ್ರೋಕ್ ಅಥವಾ ಲಕ್ಕದಲ್ಲಿ ಎರಡು ವಿಧ ಇರುತ್ತೆ. ಒಂದು ಹೆಮರೇಜಿಕ್ ಸ್ಟ್ರೋಕ್, ಅಂದರೆ ಮೋಸ್ಟ್ ಇಂಪಾರ್ಟೆಂಟು ಇಸ್ಕಿಮಿಕ್ ಸ್ಟ್ರೋಕ್, ಅಂದರೆ ರಕ್ತನಾಳದಲ್ಲಿ ರಕ್ತ ಹೆಪ್ಪುಗಟ್ಟಿರೋದು ಹೋಗಿ ಬ್ಲಾಕ್ ಮಾಡ್ತಕ್ಕಂಥದ್ದನ್ನು ಇಸ್ಕಿಮಿಕ್ ಸ್ಟ್ರೋಕ್ ಅಂತ ಹೇಳ್ತೀವಿ. ಆಗಾಗಲೇ ಅದು ಮೋಸ್ಟ್ ಕಾಮನ್ ಥಿಂಗ್. ರಕ್ತನಾಳದಲ್ಲಿ ಉತ್ಪಾದನೆ ಆಗ್ಬೋದು ಅಥವಾ ಹಾರ್ಟಲ್ಲಿ ಹೃದಯ ಭಾಗದಲ್ಲಿ ಉತ್ಪಾದನೆ ಆಗಿ ಅದು ಹರ್ಕೊಂಡು ಹೋಗಿ ಬ್ಲಾಕ್ ಮಾಡೋವಂಥದ್ದನ್ನು ಇಸ್ಕಿಮಿಕ್ ಸ್ಟ್ರೋಕ್ ಅಂತ ಹೇಳ್ತೀವಿ. ಇನ್ನೊಂದು ಹೆಮರೇಜಿಕ್ ಸ್ಟ್ರೋಕ್. ಹೆಮರೇಜಿಕ್ ಸ್ಟ್ರೋಕ್ ಅಂತಂದರೆ ರಕ್ತನಾಳ ಒಡ್ಕೊಂಡು ಬ್ಲೀಡ್ ಆಗುವಂಥದ್ದನ್ನ ಹೆಮರೇಜಿಕ್ ಸ್ಟ್ರೋಕ್ ಅಂತ. ಇದರ ಲಕ್ಷಣಗಳು ಸ್ವಲ್ಪ ವಿಭಿನ್ನವಾಗಿರ್ತದೆ ಇಸ್ಕಿಮಿಕ್ ಸ್ಟ್ರೋಕ್ಗೆ, ಹೆಮರೇಜಿಕ್ ಸ್ಟ್ರೋಕ್ಗೆ. ಇಸ್ಕಿಮಿಕ್ ಸ್ಟ್ರೋಕಲ್ಲಿ ತೋಳು ವೀಕ್ನೆಸ್ ಆಗೋದು, ಆ ಥರ ಸೈಲೆಂಟಾಗಿ ವೀಕ್ ಆಗೋಗುತ್ತೆ, ಪೇನ್ಲೆಸ್ ಇರುತ್ತೆ. ಆದರೆ ಹೆಮರೇಜಿಕ್ ಸ್ಟ್ರೋಕಲ್ಲಿ ತಲೆ ನೋವು ಬರುತ್ತೆ. ಅಂದರೆ ಪೇನ್ಲೆಸ್ ಸ್ಟ್ರೋಕು ಇಸ್ಕಿಮಿಕ್ ಸ್ಟ್ರೋಕ್ ಮೆಜಾರಿಟಿ ಆಫ್ ದ ಟೈಮು, ವೆರಾಸ್ ಹೆಮರೇಜಿಕ್ ಸ್ಟ್ರೋಕಲ್ಲಿ ತಲೆ ನೋವು ಬರೋದು ಹೆಚ್ಚು. ಎಸ್ಪೆಷಲಿ ಅನರಿಸ್ಮಲ್ ಬ್ಲೀಡ್ ಅಂತ, ಅಂದರೆ ಒಂದು ರಕ್ತನಾಳ ಬಲೂನ್ ಥರ ಊದ್ಕೊಂಡು ಅದು ವೀಕ್ನೆಸ್ ಆಗಿ ಒಡ್ಕೊಂಡು ಸಬರಕ್ನಾಯ್ಡ್ ಹೆಮರೇಜ್ ಅಂತ ಆಗುತ್ತೆ. ಅದರಲ್ಲಿ ಕರಾಳವಾದ ತಲೆನೋವು ಬರುತ್ತೆ. ಅಂದರೆ ತನ್ನ ಜೀವನದಲ್ಲಿ ಅತಿ ಹೆಚ್ಚು ತಲೆನೋವು ಕಾಣಿಸ್ಕೊಂಡು ಆ ಥರ ಜನರು ಮೂರ್ಛೆ ಹೋಗ್ಬೋದು. ಆ ಥರ ಇರುವಂಥದ್ದನ್ನ ಹೆಮರೇಜಿಕ್ ಸ್ಟ್ರೋಕ್ ಅಂತ ಇರ್ಬೋದು. ಕೆಲವೊಮ್ಮೆ ಬ್ಲೀಡಿಂಗ್ ಆಗುತ್ತೆ, ಬ್ರೈನ್ ಪ್ಯಾರೆಂಕೈಮಾ, ಅಂದರೆ ಮೆದುಳು ಸುತ್ತಲೂ ಆಗೋದನ್ನು ಸಬರಕ್ನಾಯ್ಡ್ ಹೆಮರೇಜ್ ಅಂತ ಹೇಳ್ತೀವಿ. ಮತ್ತು ಬ್ರೈನ್ ಒಳಗಡೆ ಬ್ಲೀಡ್ ಆಗುವಂಥದ್ದನ್ನು ಇಂಟ್ರಾ ಪ್ಯಾರೆಂಕೈಮಲ್ ಹೆಮರೇಜ್. ಮೋಸ್ಟ್ ಕಾಮನ್ನು ಬಿ ಪಿ ಹೆಚ್ಚಾಗಿ ಬ್ಲೀಡ್ ಆಗ್ತದೆ. ಇವು ಎರಡು ವಿಧ ಸ್ಟ್ರೋಕ್.